ಸ್ನೇಹಿತರೆ, ಜಸ್ಟ್ ಯೋಚನೆ ಮಾಡಿ, ನೀವೊಂದು ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಹೋಗ್ತೀರಾ. ಅಲ್ಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಫೋಟೋ ಹೀಗೆ ಸಾಲು ಸಾಲು ಡಾಕ್ಯುಮೆಂಟ್ಗಳ ಡೂಪ್ಲಿಕೇಟ್ ಕಾಪಿ ಕೊಡಬೇಕು. ಸರಿ, ಬ್ಯಾಂಕ್ ಅಕೌಂಟ್ ಓಪನ್ ಆಯಿತು. ಅದಾದ ಮೇಲೆ ಒಂದೆರಡು ತಿಂಗಳ ನಂತರ ಯಾವುದೋ ಒಂದು ಮ್ಯೂಚುವಲ್ ಫಂಡ್ನಲ್ಲೋ ಇನ್ನೆಲ್ಲೋ ಹಣ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ. ಅಲ್ಲಿ ಮತ್ತೆ ಅದೇ ಆಧಾರ್, ಅದೇ ಪಾನ್, ಅದೇ ಫೋಟೋ ಕೊಟ್ಟು ಮತ್ತೆ ಅದೇ ಹೊಸ KYC ಪ್ರೊಸೆಸ್ ಅನ್ನ ಹೊಸದಾಗಿ ಮಾಡಬೇಕಾಗಿ ಬರುತ್ತೆ. ಅಲ್ಲಿಗೆ ಮುಗಿತಾ? ಇಲ್ಲ, ನೀವು ಮತ್ತೆ ಹೆಲ್ತ್ ಇನ್ಶೂರೆನ್ಸೋ ವೆಹಿಕಲ್ ಇನ್ಶೂರೆನ್ಸೋ ಮಾಡಿಸ್ಬೇಕು ಅಂತ ಅಂದ್ಕೊಳ್ಳಿ. ಆಗ ಕೂಡ ಮತ್ತೆ ಅದೇ KYC ಪ್ರೊಸೆಸ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಕೊಡಬೇಕು, ಅವು ವೆರಿಫೈ ಆಗಬೇಕು, OTP ಕೊಡಬೇಕು. ಈ ರೀತಿ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ 10 ಸಲ KYC ಮಾಡಿಸಿ ಸಾಕಾಗಿರಬಹುದು. ಆದರೆ ಸ್ನೇಹಿತರೆ, ಪ್ರತಿ ಸಲ ಈ KYC ಪ್ರೊಸೆಸ್ ಅನ್ನ ಸ್ಕಿಪ್ ಮಾಡೋದಕ್ಕೆ ಈಗಾಗಲೇ ಒಂದು ದಾರಿ ಇದೆ. ನಿಮ್ಮ ಹತ್ರ ನಾವು ಹೇಳುವ ಈ ಒಂದು ನಂಬರ್ ಇದ್ರೆ ಸಾಕು. ನೀವೆಲ್ಲೇ ಹೋದ್ರು, ಹಣಕಾಸಿನ ವ್ಯವಹಾರ ಮಾಡಿದ್ರು KYC ಕಿರಿಕಿರಿ ಇರೋದಿಲ್ಲ. ಈ ಒಂದೇ ಒಂದು ನಂಬರ್, ಯಾವುದೇ ಬ್ಯಾಂಕ್, ಯಾವುದೇ ಇನ್ಶೂರೆನ್ಸ್, ಯಾವುದೇ ಇನ್ಶೂರೆನ್ಸ್ ಕಂಪನಿ, ಯಾವುದೇ ಮ್ಯೂಚುವಲ್ ಫಂಡ್ ನಲ್ಲಿ ಒಂದೇ ಸೆಕೆಂಡ್ ನಲ್ಲಿ ನಿಮ್ಮ KYC ಕಂಪ್ಲೀಟ್ ಮಾಡಿಸುತ್ತೆ. ಯಾವುದೇ ಡಾಕ್ಯುಮೆಂಟ್ಗಳ ಕಾಪಿಯನ್ನ ನೀವು ಕೊಡುವ ಅವಶ್ಯಕತೆನೇ ಇರೋದಿಲ್ಲ. ಹಾಗಿದ್ರೆ ಯಾವುದೇ ನಂಬರ್ ಏನಿದು CKYC ಅಂದ್ರೆ? ಇದರಿಂದ KYC ಸಮಸ್ಯೆ ಯಾವ ರೀತಿ ಪರಿಹಾರ ಆಗುತ್ತೆ? ಈ ನಂಬರ್ ಪಡ್ಕೊಳ್ಳೋದಾದ್ರೂ ಹೇಗೆ? RBI ಯಾಕೆ ಈ ನಂಬರ್ ಬಗ್ಗೆ ಬಹಳ ಸ್ಟ್ರೆಸ್ ಮಾಡಿ ಅವೇರ್ನೆಸ್ ಮೂಡಿಸುವ ಕೆಲಸ ಮಾಡ್ತಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲು CKYC ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ. CKYC ಅಂದ್ರೆ ಸೆಂಟ್ರಲ್ ನೋ ಯುವರ್ ಕಸ್ಟಮರ್. ಇದು 14 ಅಂಕಿಗಳ ಒಂದು ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್. ಈ ನಂಬರ್ ಅನ್ನ ಕೇಂದ್ರ ಸರ್ಕಾರದ ಸೆಂಟ್ರಲ್ KYC ರೆಕಾರ್ಡ್ಸ್ ರಿಜಿಸ್ಟ್ರಿ ಮೇಂಟೈನ್ ಮಾಡುತ್ತೆ. ಇದರ ಕೆಲಸ ತುಂಬಾನೇ ಸಿಂಪಲ್. ನೀವು ಯಾವುದಾದ್ರೂ ಒಂದು ಬ್ಯಾಂಕ್ನಲ್ಲೋ ಅಥವಾ ಯಾವುದೇ ಹಣಕಾಸು ಸಂಸ್ಥೆಯಲ್ಲಿ ಮೊದಲ ಬಾರಿ KYC ಪ್ರೊಸೆಸ್ ಕಂಪ್ಲೀಟ್ ಮಾಡಿದಾಗ ನಿಮ್ಮ ಕಂಪ್ಲೀಟ್ KYC ಡೀಟೇಲ್ಸ್ ಅಂದ್ರೆ ನಿಮ್ಮ ಹೆಸರು, ಅಡ್ರೆಸ್, ಫೋಟೋ, ಆಧಾರ್ ಮತ್ತು ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ ಪ್ರತಿಯೊಂದು ಕೂಡ ಈ ಸೆಂಟ್ರಲ್ KYC ರೆಕಾರ್ಡ್ಸ್ ರಿಜಿಸ್ಟರ್ ಪಟ್ಟಿಯಲ್ಲಿ ಸೇವ್ ಆಗಿರುತ್ತೆ. ಅದಾದ ನಂತರ ನಿಮಗೆ ಈ 14 ಅಂಕಿಗಳ CKYC ನಂಬರ್ ಸಿಗುತ್ತೆ. ಒಮ್ಮೆ ಈ ನಂಬರ್ ಸಿಕ್ಬಿಟ್ರೆ ನಿಮ್ಮ KYC ಡಿಜಿಟಲ್ ರೂಪದಲ್ಲಿ ರಿಜಿಸ್ಟರ್ ಆದ ಹಾಗೆ. ಮುಂದೆ ನೀವು ಬೇರೆ ಎಲ್ಲೇ ಅಕೌಂಟ್ ಓಪನ್ ಮಾಡೋದಕ್ಕೋದ್ರೂ ನಿಮ್ಮ ಈ CKYC ನಂಬರ್ ಕೊಟ್ರೆ ಸಾಕು. ನಿಮ್ಮ ಒಪ್ಪಿಗೆ ಅಥವಾ ಕನ್ಸೆಂಟ್ ಕೊಟ್ಟಾಗ ಆ ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸೆಂಟ್ರಲ್ ರಿಜಿಸ್ಟ್ರಿಯಿಂದ ನಿಮ್ಮ KYC ಡೀಟೇಲ್ಸ್ ಅನ್ನ ನೇರವಾಗಿ ಪಡೆದುಕೊಳ್ಳುತ್ತೆ. ಸೊ ನೀವು ಪ್ರತಿಯೊಂದು ಕಡೆ ಹೊಸದಾಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುವ ಅಗತ್ಯ ಇರೋದಿಲ್ಲ. ಈಗ ಯಾಕೆ ಈ CKYC ನಂಬರ್ ಇಂಪಾರ್ಟೆಂಟ್, ಏನ್ ಉಪಯೋಗ ಇದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಟೈಮ್ ಉಳಿತಾಯ. ನೀವು CKYC ನಂಬರ್ ತೆಗೆದುಕೊಂಡ್ರೆ ಗಂಟೆಗಟ್ಟಲೆ ಬ್ಯಾಂಕ್ನಲ್ಲಿ ಕಾಯೋದು, ಫಾರ್ಮ್ ತುಂಬೋದು ತಪ್ಪುತ್ತೆ. ಅಥವಾ ವಿಡಿಯೋ ಕಾಲ್ ಮೂಲಕ ಅಥವಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು, ಇದನ್ನೆಲ್ಲ ಸ್ಕಿಪ್ ಮಾಡಿ ಒಂದೇ ಸೆಕೆಂಡ್ ನಲ್ಲಿ KYC ಮುಗಿಸಬಹುದು. ಎರಡನೇದು ಪೇಪರ್ ವರ್ಕ್ ಇರೋದಿಲ್ಲ. ಪ್ರತಿಯೊಂದು ಕಡೆ 10 ಜೆರಾಕ್ಸ್ ಪ್ರಿಂಟ್ ಗಳನ್ನ ತೆಗೆದುಕೊಂಡು ಹೋಗುವ ಕಿರಿಕಿರಿ ಇರೋದಿಲ್ಲ. ಕಂಪ್ಲೀಟ್ ಪೇಪರ್ಲೆಸ್ ಪ್ರೊಸೆಸ್ ಆಗುತ್ತೆ. ಮೂರನೇದು ಈಸಿ ವೆರಿಫಿಕೇಶನ್. ಕ್ರಾಸ್ ವೆರಿಫಿಕೇಶನ್ ಅಥವಾ ಡಾಕ್ಯುಮೆಂಟ್ ರಿಜೆಕ್ಟ್ ಆಗುವ ಭಯ ಇರೋದಿಲ್ಲ. ಯಾಕಂದ್ರೆ ಸೆಂಟ್ರಲ್ ರಿಜಿಸ್ಟ್ರಿಯಲ್ಲಿ ಈಗಾಗಲೇ ನಿಮ್ಮ ಎಲ್ಲ ಡೀಟೇಲ್ಸ್ ವೆರಿಫೈ ಆಗಿರುತ್ತೆ. ನಾಲ್ಕನೇದಾಗಿ ಸೇಫ್ ಹಣಕಾಸು ವ್ಯವಹಾರಗಳು. ನಿಮ್ಮ ಡಾಕ್ಯುಮೆಂಟ್ಗಳನ್ನ ಬೇರೆ ಯಾರಾದರೂ ದುರುಪಯೋಗ ಮಾಡ್ಕೊಳ್ಳೋದನ್ನ ತಡೆಯೋದಕ್ಕೆ ಮತ್ತು ಸೇಫ್ ಸೇವೆಗಳನ್ನ ಪಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲಿ ಅಥವಾ ಬ್ರೋಕರೇಜ್ ಹೌಸ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲಿ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಲಿ, ಹೆಲ್ತ್ ಅಥವಾ ಲೈಫ್ ಇನ್ಶೂರೆನ್ಸ್ ತೆಗೆದುಕೊಳ್ಳಿ ಅಥವಾ ಯಾವುದೇ NBFC ಅಲ್ಲಿ ಲೋನ್ ತೆಗೆದುಕೊಳ್ಳಿ, ಈ ಎಲ್ಲ ಪ್ರಕ್ರಿಯೆಗಳನ್ನ CKYC ನಂಬರ್ ಅತ್ಯಂತ ವೇಗವಾಗಿ ಮತ್ತು ಈಸಿಯಾಗಿ ಮುಗಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, RBI, SEBI, IRDAI ಈ ನಿಯಂತ್ರಕ ಮಂಡಳಿಗಳ ಅಡಿಯಲ್ಲಿ ಬರುವ ಎಲ್ಲ ಬ್ಯಾಂಕ್ಗಳು, NBFCS ಮ್ಯೂಚುವಲ್ ಫಂಡ್ ಸಂಸ್ಥೆಗಳು, ಇನ್ಶೂರೆನ್ಸ್ ಕಂಪನಿಗಳು ಮತ್ತು ಇತರೆ ಹಣಕಾಸು ಸಂಸ್ಥೆಗಳಿಗೆ ಇದು ನೇರವಾಗಿ ಅನ್ವಯವಾಗುತ್ತೆ. ಹಾಗಿದ್ರೆ ನಿಮ್ಮ KYC ನಂಬರ್ ತಿಳಿದುಕೊಳ್ಳೋದು ಹೇಗೆ?
ಇದಕ್ಕೆ 3 ಸಿಂಪಲ್ ದಾರಿಗಳಿವೆ. 1. ಮಿಸ್ ಕಾಲ್ ಮೂಲಕ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನಿಂದ 7799022129 ಈ ನಂಬರ್ಗೆ ಒಂದೇ ಒಂದು ಮಿಸ್ ಕಾಲ್ ಕೊಟ್ರೆ ಸಾಕು, ನಿಮ್ಮ CKYC ನಂಬರ್ನ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. 2. ನಿಮ್ಮ ಬ್ಯಾಂಕ್ ಅನ್ನ ಸಂಪರ್ಕಿಸೋದು. ನಿಮ್ಮ ಅಕೌಂಟ್ ಇರುವ ಬ್ಯಾಂಕ್ಗೆ ಅಥವಾ NBFCಗೆ ಭೇಟಿ ಕೊಟ್ಟು ಅಥವಾ ಅವರ ಕಸ್ಟಮರ್ ಕೇರ್ ನಂಬರ್ಗೆ ಕರೆ ಮಾಡಿ ನಿಮ್ಮ CKYC ನಂಬರ್ ಪಡ್ಕೋಬಹುದು. 3ನೇದಾಗಿ CKYC ಪೋರ್ಟಲ್ ಮೂಲಕ ನೀವು ನೇರವಾಗಿ ಸೆಂಟ್ರಲ್ KYC ರಿಜಿಸ್ಟ್ರಿಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನಿಮ್ಮ CKYC ಡೀಟೇಲ್ಸ್ ಅನ್ನ ಚೆಕ್ ಮಾಡಬಹುದು. www.ckYcindia.in ಎನ್ನುವಂತ ವೆಬ್ಸೈಟ್ ಇದೆ, ಅದನ್ನ ನೀವು ಚೆಕ್ ಮಾಡಬಹುದು. ಈ ರೀತಿ ನೀವು ನಿಮ್ಮ CKYC ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳಬಹುದು. ಸೊ ಕೊನೆಯದಾಗಿ ನಿಮ್ಮ KYC ಡೀಟೇಲ್ಸ್ ಅನ್ನ ಡಿಜಿಟಲೈಸ್ ಮಾಡೋದಕ್ಕೆ ಜೊತೆಗೆ ಬ್ಯಾಂಕಿಂಗ್ ಸೇವೆಗಳನ್ನ ಈಸಿ ಮಾಡ್ಕೊಳ್ಳೋದಕ್ಕೆ ಈ CKYC ನಂಬರ್ ಬಹಳ ಹೆಲ್ಪ್ ಮಾಡುತ್ತೆ. ಸೊ ನೀವಿನ್ನು ಆ ನಂಬರ್ ತೆಗೆದುಕೊಳ್ಳಿಲ್ಲ ಅಂದ್ರೆ ಈ ಕೂಡಲೇ ತೆಗೆದುಕೊಳ್ಳಬಹುದು. ನೀವು ಕೂಡ ತೆಗೆದುಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋವನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಬಹುದು. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.